ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ. ಇವತ್ ನಾವ್ ಹೊಂಟಿವಿ ಕವಳೇಶ್ವರ ಗುಫಾ ಅಂತ ಅಂತೂ ಕರೀತಾರ. ವರ್ಷಕ್ಕೆ ಒಂದ ಸಲ ಓಪನ್ ಇರ್ತೈತ್ರಿ. ಅದ ಮಹಾಶಿವರಾತ್ರಿ ಅಷ್ಟ ಟೆಂಪಲ್ ಓಪನ್ ಆಕೈತಿ. ಈಗ ಟೈಮ್ 7 ಗಂಟೆ ಆಗೈತಿ. ಇವತ್ತು ಡೇಟ್ 25 ಇವತ್ತ. ಮತ್ತ ನೋಡ್ರಿ ನಮ್ ಗುಡಾಗದವನ ನಿಖಿಲ್, ಅನಂತ್, ಚೈತನ್ಯ, ಸಚಿನ್ 4 ಮಂದಿ ಹೊಂಟಿವಿ. ಹೋದ ವರ್ಷ ಇದ ಗಾಡಿದಾಗ 6 ಮಂದಿ ಹೋಗಿದ್ವಿ. ಈ ವರ್ಷ 4 ಮಂದಿ ಹೊಂಟಿವಿ. ಎಲ್ಲಾರು ಬಿಸಿ ಶೆಡ್ಯೂಲ್ ಕಾರಣಕ್ಕೆ ಹೋಗಕ್ ಆಗಿಲ್ಲ. ಅದಕ್ಕೆ ಈ ವರ್ಷ ಸ್ವಲ್ಪ ಕಂಜೆಸ್ಟ್ ಇದೆ. ನಾರ್ಮಲ್ 4 ಮಂದಿ ಹೊಂಟಿವಿ. ಇವತ್ತ ನಮ್ಮ ಸಿದ್ದಾರೂಢ ಮಠದ 2ನೇ ದ್ವಾರಿ ಬಾಕಲ ಉದ್ಘಾಟನೆ ಮಾಡಿದ್ರ. ಅಲ್ಲೇ ಲಾಕ್ ಚಾಲು ಮಾಡ್ಬೇಕು ಅನ್ಕೊಂಡೆ, ಮಾತ್ರ ಅಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಗದ್ಲ ಬಾಳ ಇತ್ತ ಮತ್ತೆ ಟ್ರಾಫಿಕ್ ಇತ್ತ. ಈಗ ನಮ್ ನಿಖಿಲು ಲಘು ಬರೋಣ ಅಂತೇಳಿ ಅನ್ನಕತ್ತಿದ್ದ, ಅವಸರ ಮಾಡಕತ್ತಿದ್ದ, ಅದಕ್ಕೆ ಆಗ್ಲಿಲ್ಲ. ಫ್ರೆಂಡ್ಸ್, ಈಗ ಕಲ್ಗಡ್ಗಿ ಸಮೀಪ ಬಂದಿವ್ರಿ. ಈಗ ನಮ್ದು ಕಾರ್ ಬ್ರೇಕ್ ಫೇಲ್ ಆಗ್ಬಿಟ್ಟೈತಿ. ಹಂಗ 5 ಕಿಲೋಮೀಟರ್ ಸ್ಲೋ ಹೊಡ್ಕೊಂಡ್ ಬಂದ ನಿಂಗೆ ನಿಖಿಲ್. ನಮ್ದ ಇಲ್ಲೊಂದು ಗ್ಯಾರೇಜ್ ಐತಿ. ಒಬ್ಬರು ಮಿಸ್ತ್ರಿಗೆ ಫೋನ್ ಹಚ್ಚಿವ್ರಿ, ಅವೇನ ಬರ್ತಾನಂತ, ಬಂದ ಮಾಡ್ತಾನಂತ. ಫ್ರೆಂಡ್ಸ್, ಈಗ ಮತ್ತೆ ರಿಟರ್ನ್ ಕಲ್ಗಟ್ಟಿಗಿಲೆ ಹುಬ್ಳಿಗೆ ಹೊಂಟಿವಿ. ಹುಬ್ಳಿಲೆ ಮತ್ತೆ ಗಾಡಿ ತಗೊಂಡ್ ಹೊಂಟಿವಿ. ಯಾಕಂದ್ರೆ ನಮ್ ಗಾಡಿದ ಬ್ರೇಕ್ ಫೇಲ್ ಆಗೈತಿ, ಮತ್ತೆ ಮುಂದೆ ಫೇಲ್ ಆಗೋದು ಚಾನ್ಸಸ್ ಐತಿ. ಈಗ ಮೆಕ್ಯಾನಿಕಲ್ ಬಂದೆಲ್ಲ ಮಾತಾಡ್ಯಾರ. ಬಟ್ ನಾವು ರಿಸ್ಕ್ ತಗೊಳಕ್ ಹೊಂಟಿಲ್ಲ. ಸೀದಾ ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿಗೆ ಹೋಗಿ ಮತ್ತೆ ಬೈಕ್ ತಗೊಂಡ್ ಹೋಗೋಣಂತ. ನೋಡ್ರಿ ನಮ್ಮ ಅನಂತ ನೋಡ್ರಿ ಅಯ್ಯನ್ಲಿ ಈ ಕಡೆ ಹೊಡ್ಕೊ, ಈ ಕಡೆ ಹೊಡ್ಕೊ. ಫ್ರೆಂಡ್ಸ್, ಈಗ ಟೈಮ್ 9 ಗಂಟೆಗೆ ಐತ್ರಿ. ಮತ್ತೆ ಇನ್ನೊಂದು ಕಾರ್ ನಮ್ ನಿಖಿಲ್ ಅಡ್ಜಸ್ಟ್ ಮಾಡಿದ ಅವ್ರ ಮಾಮಾರ್ ಕಡೆ ಎಸ್ಕೊಂಬಂದ. i20 ಕಾರ್ ಐತಿದೆ. ಈ ಕಾರ್ದಾಗ ಆರಾಮ್ ಹೊಂಟಿವಿ. i10 ಇದೆ. i10 ಐತಿ. ಬೈಕ್ದಾಗ ಆದ್ರೆ ಹೋಗೋ ಮುಂದೆ ಆರಾಮ್ ಹೋಗ್ತಿದ್ವಿ. ಮತ್ತೆ ರಿಟರ್ನ್ ಬರೋ ಮುಂದೆ ಭಾಳ ತ್ರಾಸ ಆಕೈತಿ. ಯಾಕಂದ್ರೆ ನಿದ್ದಿ ಕಣ್ಣಾಗಿರ್ತಿ. ಮುಂಜಾನೆ ಬರ್ತೀವಲ್ಲ, ಅದಕ್ಕೆ ಬೈಕ್ ಬ್ಯಾಡ್ ಅಂತೇಳಿ ಮತ್ತೆ ಕಾರ್ದಾಗ ಹೊಂಟಿವಿ. ಈಗ ನಿಖಿಲ್ ಫೀಲ್ ಹಾಕ್ಸಾಕತ್ತಾನ, ನೋಡ್ಬೋದು. ಫೋನ್ ಪೇ ಮಾಡತ್ತ ನೋಡ್ರಿ. ಇಲ್ಲೇ ಈಗ ಕಲ್ಗಟ್ಟಿಗೆ ಕಡೆ ಅದೀವಿ. ಕಲ್ಗಟ್ಟಿ ಕಡೆ ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿ ಕಾರ್ ಹತ್ತೀವಿ. ಹರ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಈಗ ಒಂದ್ ಸ್ವಲ್ಪ ಎನರ್ಜಿ ಬಂತ ನೋಡ್ರಿ. ಯಾಕಂದ್ರೆ ಹರ ಹರ ಮಹಾದೇವ್ ಅಂದಿದ್ದಿಲ್ಲ ನಾವು ಇಷ್ಟೊತ್ತು ಮಟ. ಈಗ ಎನರ್ಜಿ ಬಂದು ಈಗ ಸೀದಾ ದಾಂಡೇಲಿ ಕಡೆ ಹೋಗಿ ಅಲ್ಲಿಂದ ಪಾನ್ಸೋಲಿಗೆ ಹೋಗೋಣ. ಗೂಗಲ್ ಮ್ಯಾಪ್ ದಾಗ ಪಾನ್ಸೋಲಿ ಅಂತೇಳಿ ಸರ್ಚ್ ಮಾಡ್ಬೇಕ. ಏನು ಕನ್ಫ್ಯೂಸ್ ಆಗೋದಿಲ್ಲ, ಈಸಿಲಿ ಹೋಗ್ತಿವಿ ನಾವು. ನಾವ್ ಇಲ್ಲೇ ಬರಾಕತ್ತ 3 ವರ್ಷ ಆತ. ಇಲ್ಲಿ ದಾರಿ ಎಲ್ಲ ನಮಗ ಪರ್ಫೆಕ್ಟ್ಲಿ ಗೊತ್ತಾಗ್ಬಿಟ್ಟೈತಿ. ಬರ್ರಿ ಫ್ರೆಂಡ್ಸ್, ಈಗ ನಾವು ಅದು ಇಲ್ಲಿ ಪಾರ್ಕಿಂಗ್ ಏರಿಯಾದಾಗ. ಈ ವರ್ಷ ಪಾರ್ಕಿಂಗ್ ಮಾತ್ರ ಭಾಳ ಸಿಸ್ಟಮೆಟಿಕ್ ಮಾಡ್ಯಾರ. ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ಥರ ಫುಲ್ ಸಿಸ್ಟಮೆಟಿಕ್ ಮಾಡ್ಯಾರ. ನೋಡ್ರಿ, ಒಂದು ಕಾರಿಂದ ಒಂದು ಕಾರ್ ಹಚ್ಚಾತಾರ. ನೋಡ್ರಿಲ್ಲ ಪೊಲೀಸ್ ಎಲ್ಲ ಬೆಂಕಿ ಹಚ್ಚಿ ಕಾಸದ ತಂಡಿ ಭಾಳ ಐತಿಲ್ಲ. ನೋಡ್ರಿಲ್ಲ ಬೈಕ್ ಪಾರ್ಕಿಂಗ್ ಇದ್ದಾಗ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಮ್ಗೆ ನೋಡಕ್ ಸಿಗ್ತೈತಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ. ಇಲ್ಲೊಂದು ಐತಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಮೂರ್ತಿ. ಅಲ್ಲಿಂದ ಬಸ್ ಇರ್ತಾವ, ಬಹಳಷ್ಟು KSRTC ಬಸ್ ಇರ್ತಾವ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದು KSRTC ಬಸ್ ಟಿಕೆಟ್ ತೆಗಿಸ್ಬೇಕು, ಟಿಕೆಟ್ ತೆಗಿಸಿ ಹತ್ತಬೇಕು. ಎಲ್ಲ ಈ ವಿಡಿಯೋದಾಗ ಡೀಟೇಲ್ ಕೊಡ್ತೀನಿ ಅಂತ ನಾನು ನಿಮ್ಗೆ. ಇಲ್ಲೊಬ್ರ ಸಬ್ಸ್ಕ್ರೈಬರ್ ಸಿಕ್ಕಾರ ನಮ್ಗೆ, ಚನ್ಪೇಟದವ್ರ, ಕಂಬ್ರಿಪೇಟದವ್ರ, ನಮ್ಮ ಹುಬ್ಳಿದವ್ರ. ಈಗ ಟೈಮ್ 11:30 ಆಗೈತಿ. ಅಂತಾಪುರಿನೂ ರಶ್ ಇಲ್ಲ. ಹೆಂಗ್ ಲೇಟ್ ಮಾಡಿ ಬರ್ತೀವಿ ಹಂಗ ಗದ್ಲ ಆಕೈತಿಲ್ಲ. ಈಗ ಅಂತಾಪುರಿನೂ ಇಲ್ಲ. ಆದಷ್ಟು ಲಘು ಬರ್ಬೇಕಿಲ್ಲ. ಆದಷ್ಟು ಲಘು ಬಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹರ ಹರ ನಮ ಪಾರ್ವತಿ ಪತೆ ಹರ ಹರ ಜೈ ಶ್ರೀರಾಮ್, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಇಲ್ಲೇ ಕ್ಯೂ ಹಚ್ಚಿ ಬಸ್ ಟಿಕೆಟ್ ತಗೋಬೇಕ. ನೀವು ನೋಡ್ಬೋದ್ರಿ KSRTC ದವ್ರ ಟಿಕೆಟ್ ಕೊಡಾಕತ್ತಾರಲ್ಲಿ. ಒಬ್ಬರಿಗೆ 50 ರೂಪೀಸ್ ಇರ್ತೈತ್ರಿ ಅಪ್ ಅಂಡ್ ಡೌನ್ ಬಸ್ ಇಂದ. ಮತ್ತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರಿಗೆ 10 ರೂಪಾಯಿ ಫೀಸ್ ಇರ್ತೈತಿ. ನಮ್ ಕರ್ನಾಟಕ ಗೌರ್ಮೆಂಟ್ ಏನ್ ಬಸ್ ಫ್ರೀ ಅದಾವ ನೋಡ್ರಿ, ಅದ್ ಇಲ್ಲೇನು ಲಾಗು ಐತಿ. ಲೇಡೀಸಿಗೆ ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರ ಟಿಕೆಟ್ ಕೊಡ್ತಾರ. ಪ್ರತಿಯೊಬ್ಬರಿಗೂ ಟಿಕೆಟ್ ಚೆಕ್ ಮಾಡಿ ಬಸ್ ಒಳಗ್ ಬಿಡ್ತಾರ. ಹರ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಈಗ ಬಸ್ಲೆ ಹೊಂಟಿವ್ರಿ. ಲೇಡೀಸಿಗೆ ಬಸ್ ಟಿಕೆಟ್ ಫ್ರೀ ಐತಿ. ಇಲ್ಲೇ ಕಚ್ಚಾ ರೋಡ್ ಐತಲ್ರಿ, ಅದಕ್ಕೆ ಬಾಳ ಕೆಟ್ಟ ಧೂಳ ಬರತೈತಿ. ಅದಕ್ಕೆ ಕಿಟಕಿ ಹಾಕಾಕ ಅಂತ ಹೇಳ್ಯಾಕತ್ತೀವಿ. ಮುಂದಿನವ್ರ ಕಿಟಕಿ ಹಾಕಾಕತ್ತಿಲ್ಲ. ಇಲ್ಲೇ ಬರ್ಬೇಕಂದ್ರ ಮಾಸ್ಕ್ ತಗೊಂಬರ್ಬೇಕ್ ನೋಡ್ರಿ ಕಂಪಲ್ಸರಿ. ಮಾಸ್ಕ್ ತಗೊಂಬಂದಿಲ್ಲ ಅಂದ್ರ ನಮ್ಮಂಗ ಧೂಳ ತಿನ್ಕೊಂತ ಹೋಗ್ಬೇಕ. ಫ್ರೆಂಡ್ಸ್, ಇಲ್ಲೊಂದ್ ಕಡೆ ಕಾಡ್ದಾಗ ಪೂರ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಿ. ಯಾಕಂದ್ರೆ ಭಾಳ ಸಣ್ಣ ಐತಿ ರೋಡ್, ಕಚ್ಚಾ ರೋಡ್ ಐತದ. ಮತ್ತೆ ಇಲ್ಲಿ ಅದ್ರಿಂದಾಗಿ ಜಾಮ್ ಆಗೈತಿ. ಒಂದೇ ಜಾಗದಾಗ 5-6 ಬಸ್ ಬಂದಾವ.
ಪೂರಾ ಜಾಮ್ ಆಗ್ಬಿಟ್ಟೈತಿ. 2023 ಹಿಂಗತ್ ನಾವು ತಳಗ್ ಇಳಿದಿದ್ವಿ. ತಳಗ್ ಇಳಿದಾಗ ಬಸ್ ಮಿಸ್ ಆಗ್ಬಿಟ್ಟಿತ್ತು ನನಗೆ. ಇವ್ರು ಇನ್ನೂ ಕೂಡ ನನ್ನ ಕಾಡಿಸ್ತಾರಲ್ಲ ಹೇಳಿ ಕಾಡಿಸ್ತಾರೆ. ಮತ್ತೆ ನೆಕ್ಸ್ಟ್ ಬಸ್ಸಿಗೆ ಬಂದಿದ್ದೆ ನಾನು ಒಂದ್ಸಲ. ಬಸ್ ಪಾನ್ಸೋಳಿಲೆ ಇಲ್ಲಿ ಮಠ ಕರ್ಕೊಂಡ್ ಬರ್ತೈತ್ರಿ. ಇದು ಯಾವ ಪ್ಲೇಸ್ ಅಂತೇಳಿ ನಂಗೆ ಗೊತ್ತಿಲ್ಲ. ಬಹಳ ಮಂದಿ ಬಸ್ ಪಾಯಿಂಟ್ ಅಂತೇಳಿ ಕರೀತಾರ. ಪಾನ್ಸೋಳಿಲೆ ಇಲ್ಲಿ ಮಠ ಬರಾಕ ನಮಗ್ ಅಪ್ರಾಕ್ಸಿಮೇಟ್ಲಿ 8 ಕಿಲೋಮೀಟರ್ಸ್ ಆಗ್ತೈತಿ. ಇಲ್ಲಿಂದ ನಮ್ದು ಟ್ರೆಕ್ಕಿಂಗ್ ಚಾಲು ಆಗ್ತೈತಿ. ಬಸ್ದಾಗ ಅಲ್ಲಿಂದ ಇಲ್ಲಿ ಮಠ ಬರಾಕ 1 ತಾಸ ಆತ್ ನೋಡ್ರಿ. 1 ತಾಸ ಮಠ ಅದಕ್ಕೆ ಆತಂದ್ರೆ ಟ್ರಾಫಿಕ್ ಆಗೈತಿ. ಮಿನಿಮಮ್ ಏನಿಲ್ಲ ಅಂದ್ರೆ 40-45 ನಿಮಿಷ ಆಗ್ತೈತಿ. ಟ್ರಾಫಿಕ್ ಸಿಕ್ಕೊಂದಿತ್ತು ಅಂತ ಹೇಳಿ ನಮ್ಗ 1 ತಾಸ ಆತ್ ನಮ್ಗ. ಇಲ್ಲಿಂದ 5 ಕಿಲೋಮೀಟರ್ ಮಠ ಅಪ್ರಾಕ್ಸಿಮೇಟ್ಲಿ ಟ್ರೆಕ್ಕಿಂಗ್ ಆಗ್ತೈತಿ. ಪಟ 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 ನಾವು ಹೋಗ್ಬೇಕ. ಇಲ್ಲೇ ನೋಡಬಹುದ್ರಿ ನೀವು, ಬಾಳ ಕತ್ಲೈತಿ. ಇಲ್ಲೇ ಒಂದ್ ಟಾರ್ಚ್ ಕ್ಯಾರಿ ಮಾಡಿದ್ರೆ ಬೆಸ್ಟ್ ನೋಡ್ರಿ. ಮೊಬೈಲ್ ಫ್ಲಾಶ್ ಇರ್ತಿದ್ದಿ, ಬಟ್ ಮೊಬೈಲ್ ಫ್ಲಾಶ್ ಬಾಳ ದೂರ ಮಠ ಹೋಗೋದಿಲ್ಲ. ಅದಕ್ಕೆ ಒಂದು ಟಾರ್ಚ್ ಕ್ಯಾರಿ ಮಾಡಿದ್ರೆ ಬೆಸ್ಟ್ ಥಿಂಗ್ ನೋಡ್ರಿ ಅದ. ಇಲ್ಲಿ ಪ್ರತಿ ವರ್ಷ ಒಂದ್ ಕಡೆ ಪ್ರಸಾದ್ ಕೊಡ್ತಾರೆ. ಇಲ್ಲಿ ಹೋಗೋದಾರಿದಾಗ ಎಲ್ಲಾರಿಗೂ ಭಕ್ತಾದಿಗಳಿಗೆಲ್ಲ ಪ್ರಸಾದ್ ಕೊಡ್ತಿರ್ತಾರೆ. ನಾವು ಪ್ರಸಾದ ಸ್ವೀಕರಿಸ್ತೀವಿ. ಈಗ ನೋಡ್ರಿ ಉಪ್ಪಿಟ್ಟು ದ್ರಾಕ್ಷಿ ಅವೆಲ್ಲ ಕೊಟ್ಟಾರ. ಇಲ್ಲಿ ಉಪವಾಸ ಮಾಡೋರಿಗೆ ಫ್ರೂಟ್ಸ್ ಕೊಡತ್ತಾರ. ಉಪವಾಸ ಮಾಡ್ಲಾರ್ದವ್ರಿಗೆ ರೈಸ್ ಉಪ್ಪಿಟ್ಟು ಕೊಡಾಕತ್ತಾರ. ನೋಡ್ರಿ ಇಂಥ ಜಾಗದಾಗ ಜಂಗಲ್ದಾಗ ಇಲ್ಲೆಲ್ಲ ಸೇವೆ ಮಾಡಾಕತ್ತಾರ. ಭಾಳ ಪುಣ್ಯವಂತರ ಮಾಡತ್ತಾರ. ಯಾಕಂದ್ರೆ ಭಕ್ತಾದಿಗಳು ಭಾಳ ಹೊಟ್ಟೆಸ್ದಿರುತ್ತೆ ಅಲ್ಲಿ ಇಲ್ಲಿ ಬಂದು. ಇವರೆಲ್ಲ ಮಾಡೋದು ನಮ್ಮ ಹುಬ್ಳಿದವ್ರಿ. ಪ್ರೌಡ್ ಆಫ್ ಹುಬ್ಳಿ. ನಮ್ಮ ಹುಬ್ಳಿದವ್ರು ಮಾಡೋದು. ಫ್ರೆಂಡ್ಸ್, ಈಗ ನಾವು ಹೊಂಟಿದ್ದ ದಾರಿ ಪಾನ್ಸೋಲಿ ಇದೆ. ಪಾನ್ಸೋಲಿಲಿ ಒಂದು ದಾರಿ ಐತಿ, ಅಂಬಿಕಾನಗರ್ಲೆ ಒಂದು ದಾರಿ ಐತಿ. ಇದು ಪಾನ್ಸೋಲಿಲೆ ದಾರಿ ಏನೈತಿ ನೋಡ್ರಿ, ಅದು ಸೀದಾ ಐತಿ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂದ್ರೆ ಸ್ವಲ್ಪ ಜಾಸ್ತಿ ಕಿಲೋಮೀಟರ್ ನಡಿಬೇಕಾಕೈತಿ. ಇಲ್ಲ 5-6 ಕಿಲೋಮೀಟರ್ ಮಟ್ಟ ಆಕೈತಿ. ಅಲ್ಲೇ ಕಮ್ಮಿ ಆಕೈತಂತ. ಅಲ್ಲಿ ನಾವು ಹೋಗಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದವ್ರು ಹೇಳ್ತಾರೆ. ಬಟ್ ಅಲ್ಲಿ ಕಮ್ಮಿ ಆಕೈತೆ. ಗುಡ್ಡ ಹತ್ತೋದು ಇಳಿಯೋದು ಭಾಳ ಐತಂತಲ್ಲೇ. ಈ ದಾರಿ ಪೂರಾ ಈಸಿ ಐತಿ. ನೀವು ನೋಡಬಹುದ್ರಿ, ಕಾರ್ ಬರಾಕತೈತಿ ಇಲ್ಲೇ. ಇದು ಪೊಲೀಸ್ ಮತ್ತು ಮ್ಯಾನೇಜ್ಮೆಂಟ್ ದ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಷ್ಟ ಪರ್ಮಿಷನ್ ಐತ್ರಿ ಇಲ್ಲೇ ಬೈಕ್ ಮತ್ತು ಕಾರ್ ತೊಂಬರಾಕ. ಇಲ್ಲಿ ಮಟ ಬೈಕ್ ಮತ್ತು ಕಾರ್ ಬಂದ್ರು ಅವ್ರ ಎದಕ್ ಈ ತರ ಪ್ರೊಸೆಸ್ ಮಾಡ್ಯಾರ ಅಂದ್ರ ಟ್ರಾಫಿಕ್ ಜಾಮ್ ಆಗಬಾರ್ದ ಅಂತೇಳಿ ಈ ತರ ಮಾಡ್ಯಾರ. ಆ ಕಡೆ ಏನ್ ಇನ್ನೊಂದು ಅಂಬಿಕಾನಗರ ದಾರಿ ಐತಿ ಅಂತ ಹೇಳಿದೆ ಇಲ್ರಿ ನಿಮ್ಗ. ಅಲ್ಲೇನು ಇದೇ ತರ ಇರ್ತೈತ್ರಿ. ಬಸ್ದಾಗ ಹೋಗ್ಬೇಕು, ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಮಾಡ್ಕೊಂತ ಹೋಗ್ಬೇಕು. ಹರ ಹರ ನಮ ಪಾರ್ವತಿ ಪತೆ ಹರ ಹರ ಜೈ ಶ್ರೀರಾಮ್. ಈ ವರ್ಷ ಎಲ್ಲಾ ಕಡೆನೂ ಲೈಟ್ ಹಾಕಿ ಬೆಸ್ಟ್ ಕೆಲಸ ಮಾಡ್ಯಾರ. ವರ್ಷ ಇದ್ದಿಲ್ಲ, ಇದು ವರ್ಷ ಮಾಡ್ಯಾರ. ಈಗ ಇಲ್ಲಿಂದ ನಮ್ದ ಪಾಳೆ ಚಾಲು ಆತ್ ನೋಡ್ರಿ. ಈಗ ಪಾಳ್ಯಕ್ ನಿಂತೀವಿ. ಹಂಗ ಒಂದ್ ಸ್ವಲ್ಪ ಇಲ್ಲಿದ ಪೌರಾಣಿಕ ಕಥೆ ತಿಳ್ಕೊಳೋಣಂತ. ಈ ಗುಹೆದಾಗ ಕಪಿಲ ಋಷಿ ಮುನಿಯವ್ರ ತಪಸ್ಸು ಮಾಡಕ್ ಕುಂತಾಗ ಕವಳಾಸುರ ಅನ್ನೋ ರಾಕ್ಷಸ ಇವ್ರಿಗ ತೊಂದರೆ ಕೊಡೋದ, ಹಿಂಸೆ ಮಾಡೋದ ಮಾಡ್ತಿದ್ರ. ಅದಕ್ಕ ಋಷಿ ಮುನಿಯವ್ರ ದೇವಂಕಾದೇವ್ ಮಹಾದೇವ್ ಕಡೆ ಹೋಗಿ ಈ ರಾಕ್ಷಸ್ಲೆ ನಮಗ ರಕ್ಷಣೆ ಮಾಡಂತ ಹೇಳ್ತಾರ. ಅವಾಗ ಶಿವ ಪರಮಾತ್ಮ ರಾಕ್ಷಸಿಗೆ ವಧ ಮಾಡಿ ಇಲ್ಲೇ ನೆಲೆಸಿದ್ದಾರೆ. ಅವಾಗಿಂದ ಈ ಗುಹೆ ಹೆಸರು ಕವಳೇಶ್ವರ ಅಂತ ಹೇಳಿ ಪ್ರಸಿದ್ಧ ಆತ. ಇಲ್ಲೇ ಇದ್ದಿದ್ದ ಶಿವಲಿಂಗ ಸ್ವಯಂಭೂ ಅಂದ್ರ ಯಾರು ಮನುಷ್ಯರ ಇಲ್ಲೇ ನಿರ್ಮಾಣ ಮಾಡಿಲ್ಲ, ಸ್ವಯಂ ಪ್ರಕಟ ಆಗೈತಿ. ಈ ಶಿವಲಿಂಗ ನಾವ್ ದರ್ಶನ ಮಾಡ್ಬೇಕಂದ್ರ ಬರೀ ವರ್ಷದಾಗ ಒಂದ ದಿನ ಅವಕಾಶ ಇರ್ತೈತಿ ನಮಗ. ಅದ್ ಮಹಾಶಿವರಾತ್ರಿಗ. ಇಲ್ಲಿ ವರ್ಷದಾಗ ಎದಕ್ ಒಂದ ದಿವಸ ಇರ್ತೈತಿ, ಬೇರೆ ಟೈಮ್ದಾಗ ನಮ್ಗೆ ಎದಕ್ ದರ್ಶನ ಮಾಡಕ್ ಅವಕಾಶ ಇರೋದಿಲ್ಲ. ಅದು ನನ್ಗ ಬಹಳ ರಿಸರ್ಚ್ ಮಾಡಿದೇರಿ ನಾನು. ಅದು ನನಗ ಗೊತ್ತಾಗ್ಲಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿತ್ತಂದ್ರ ಪ್ಲೀಸ್ ಕಮೆಂಟ್ ದಾಗ ಹೇಳ್ರಿ. ಇಲ್ಲೇ ಸ್ಪೇಸ್ ಬಾಳ ಕಮ್ಮಿ ಐತಿ. ಹಂಗಾಗಿ ದುಕ್ಸಿ ಬಾಳ ಅಂದ್ರ ಬಾಳ ಕೆಟ್ಟ ಆಗಕತ್ತೈತಿ. ಇಲ್ಲೇ ನೋಡ್ಬೋದ್ರಿ ನೀವು, ಯಾರು ಪ್ರಾಪರ್ ಪಾಳೆ ಪ್ರಕಾರ ಬರಾಕತ್ತಿಲ್ಲ. ಸೈಡ್ ಯಾನ್ ಹೊಕ್ಕಾಕತ್ತಾರ ನೋಡ್ರಿ. ನಾವು ಹಿಂಗ ಹೋಗ್ತೀವಿ. ಎದಕ್ಕಂದ್ರ ನಾವೇನೋ ಪಾಳ್ಯಾಗ ನಿಂತಿದ್ವಿ ಅಂತ ತಿಳ್ಕೊರಿ, ಅಲ್ಲೇ ನಿಂದಿರ್ತಿದ್ವಿ. ನಾವು ಮುಂದ್ ಬರ್ತಿದ್ದಿಲ್ಲ. ಯಾಕಂದ್ರೆ ಎಲ್ಲಾರು ನಡಕ್ ಹೊಕ್ಕಾಕತ್ ಬಿಟ್ರ. ಹಂಗಾಗಿ ದರ್ಶನ ಮಾಡಿ ರಿಟರ್ನ್ ಬರೋರ್ಗ ಜಾಗ ಇಲ್ಲ. ಎಲ್ಲಾರು ಪ್ರಾಪರ್ ಸಿಂಗಲ್ ಲೈನ್ಲಿ ದರ್ಶನ ಮಾಡಾಕ ಪಾಳೆ ಹಚ್ಚಿದ್ರ ಏನು ಸಮಸ್ಯೆ ಆಗ್ತಿದ್ದಿಲ್ಲ. ಇಲ್ಲಿ ಪೊಲೀಸ್ ಪ್ರಶಾಸನ ವಾಲಂಟಿಯರ್ಸ್ ಬಾಳ ಕಮ್ಮಿ ಅದಾರ್ರಿ. ನೆಕ್ಸ್ಟ್ ಇಯರ್ಲಿ ಇಲ್ಲಿ ಆರ್ಮಿ ಫೋರ್ಸ್ ತೊಂಬರ್ಬೇಕ. ಎದಕ್ಕಂದ್ರೆ ಹೆಚ್ಚು ಕಮ್ಮಿ ದುಕ್ಸಿ ಆತಂದ್ರ ಸೀದಾ ನದಿದಾಗ ಬೀಳ್ತಾರ. ಇಲ್ಲೇ ಕಾಳಿ ನದಿ ಐತ್ರಿ. ಈಗ ಕತ್ತಲ್ದಾಗ ನಮಗ ಕಾಣಕತ್ತಿಲ್ಲ. ಆ ಕಡೆ ಇದೇನು ಮಂದಿ ಬರೋದ್ ಕಾಣತೈತ್ ನೋಡ್ರಿ. ಅವ್ರ ಅಂಬಿಕಾನಗರ್ಲಿ ಬರಾಕತ್ತಾರ. ಬಿಟ್ಟಿಲ್ಲ ಇನ್ನ. ಅಲ್ಲಿ ಅಂಬಿಕಾನಗರ್ ಕಡೆಯಿಂದ ಬರೋರ್ಗ ಒಂದು ಗೇಟ್ ಹಾಕ್ಯಾರ. ಆಮೇಲೆ ಇಲ್ಲಿ ಪಾನ್ಸೋಲಿ ಕಡೆಯಿಂದ ಬರೋರ್ಗ ಒಂದು ಗೇಟ್ ಹಾಕ್ಯಾರ. ಅಲ್ಲಿಂದ ಸ್ವಲ್ಪ ಮಂದಿಗ ಇಲ್ಲಿಂದ ಸ್ವಲ್ಪ ಮಂದಿ ಭಕ್ತಾದಿಗಳು ಬಿಡಾಕತ್ತಾರ. ಈಗ ನಾವು ಗೇಟ್ ಪಾರ್ ಮಾಡ್ಕೊಂಡ್ ಬಂದ್ವಿ.
ಫ್ರೆಂಡ್ಸ್ ನಾವೀಗ ಗೋವಾ ಎಂಟರ್ ಆಗತ್ತೀವಿ. ಪೂರ ಬಗ್ಗಿ ಹೋಗ್ಬೇಕ್ರಿ. ಇಲ್ಲಿ ಸ್ಪೇಸ್ ಭಾಳ ಕಮ್ಮಿ ಐತಿ. ಇದು ಮಾಡಕ್ಕೆ ಕೊಡಾಕತ್ತಿಲ್ಲ. ಇಲ್ಲಿ ಅಂದ್ರೂ ಮಾಡತ್ತೀನಿ. ಮುಂದೆ ಅಲ್ಲಿ ಶಿವಲಿಂಗ ಐತಲ್ರಿ, ಅಲ್ಲಿ ಮಾಡೋಕೆ ಕೊಡೋ ಡೌಟ್ ಅವ್ರ. ಇದ ನೋಡ್ರಿ ರುದ್ರಾಕ್ಷದ ಶಿವಲಿಂಗ. ಎಲ್ಲಾರು ದರ್ಶನ ಮಾಡ್ಕೋರಿ. ಇಲ್ಲಿ ಓಂ ನಮಃ ಶಿವಾಯ, ಹರ್ ಹರ್ ಮಹಾದೇವ್. ಇಲ್ಲಿ ಮಂದಿರ ಒಳಗ ಫೋಟೋಸ್ ಮತ್ತು ವಿಡಿಯೋ ಮಾಡಾಕ ಅಲವ್ ಇಲ್ಲ. ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ದಾಗ ಮತ್ತು ನಮ್ಮ ಫ್ರೆಂಡ್ಸ್ ಕಡೆ ಇಸ್ಕೊಂದಿನಿ ವಿಡಿಯೋ ಎಲ್ಲ. ಈ ಗುಹೆದಾಗ ಸ್ಪೇಸ್ ಬಾಳ ಕಮ್ಮಿ ಐತ್ರಿ. ಒಬ್ಬೊಬ್ಬರ ಭಕ್ತಾದಿಗಳು ದರ್ಶನ ಮಾಡಬೇಕಂದ್ರ 10-15 ನಿಮಿಷ ಆಕೇತಿ. ಅಲ್ಲೇನ್ ಹಿಂದ ಕ್ಯೂ ಐತಿ ನೋಡ್ರಿ, ಅದ್ ಕ್ಯೂ ಬಾಳ ಸ್ಲೋ ಮೂವ್ಮೆಂಟ್ ಆಕೇತಿ. ರಾಜು ಬೆಳಗಲಿ ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ದೇವಸ್ಥಾನ ಕಮಿಟಿಯಿಂದ ಧನ್ಯವಾದಗಳು. ಫ್ರೆಂಡ್ಸ್ ಈಗ ಟೈಮ್ 5 ಗಂಟೆ ಆಗೈತ್ರಿ. ಈಗ ಜಸ್ಟ್ ದರ್ಶನ ಆತ್ ನಮ್ದು. ಈ ವರ್ಷ ಒಂದ್ ಸ್ವಲ್ಪ ಗದ್ಲ ಐತಿ. ಈಗ ನಾವು ದರ್ಶನ ಮಾಡಿ ಮತ್ತೆ ರಿಟರ್ನ್ ಹೊಂಟಿವ್ರಿ. ಈಗ ನೋಡ್ರಿ ಬಾಳ ಅಂದ್ರೆ ಬಾಳ ಕೆಟ್ಟ ದುಃಖ ಆಗಕತ್ತೈತಿ. ನೋಡ್ಬೋದು ನೀವು. ಪಾಪ್ರಿ ಬಾಳ ಮಂದಿ ಅಳಾಕತ್ತಾರ್ರಿ. ಅಲ್ಲಿ ಬಾಳ ಮಂದಿ ಇಂಜುರಿಗೆ ಆಗೈತಿ. ಬಾಳ ಕೆಟ್ಟ ದುಃಖ ಆಗೈತ್ರಿ. ಬಾಳ ಬೇಜಾರ ಅನ್ಸಾದೈತ್ರಿ. ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 10-15 ಮಂದಿ ಮಟ ಪೊಲೀಸರ ಅದಾರ. 10-15 ಮಂದಿ ಪೊಲೀಸರ ಲಕ್ಷಾಂತರ ಮಂದಿಗ ಹೆಂಗ ಕಂಟ್ರೋಲ್ ಮಾಡಕ್ ಸಾಧ್ಯ ಆಕೈತ್ರಿ. ನಾ ಈ ವಿಡಿಯೋ ಮುಖಾಂತರ ಸರ್ಕಾರಿ ಹೇಳೋದ್ ಇಷ್ಟ, ಮುಂದಿನ ವರ್ಷಲೇ ಇಲ್ಲೇ ಸೀರಿಯಸ್ಲಿ ಡಿಸ್ಕಸ್ ಮಾಡಿ ಇಲ್ಲೇ ಒಂದು ಪ್ರಾಪರ್ ಸಿಸ್ಟಮೆಟಿಕ್ಲಿ ರೂಲ್ಸ್ ಮಾಡ್ಬೇಕ. ಮತ್ತ ಬಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಮಿ ಫೋರ್ಸ್ ಪೊಲೀಸ್ ಫೋರ್ಸ್ ಕರೆಸ್ಬೇಕ. ಎದಕ್ಕಂದ್ರೆ ಹೆಚ್ಚು ಕಮ್ಮಿ ಆಗಿ ದುಃಖ ಆತಂದ್ರ ಮನುಷ್ಯ ಸೀದಾ ನದಿದಾಗ ಬೀಳ್ತಾರ್ರಿ. ಈಗ ಆಲ್ರೆಡಿ ಬಾಳ ಮಂದಿಗೆ ಇಂಜುರಿ ಆಗೈತ್ರಿ. ಅಲ್ಲಿ ಈ ವಿಡಿಯೋ ಮುಖಾಂತರ ನಾ ಯಾರಿಗೂ ನೆಗೆಟಿವ್ ಮಾತಾಡಕತ್ತಿಲ್ರಿ. ಏನಾರ ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ಲಿರಿ. ಫ್ರೆಂಡ್ಸ್ ಇಲ್ಲೇನು ಜಾಗ ಐತಿ ನೋಡ್ರಿ. ಇಲ್ಲಿ ನನ್ನ ಹಿಂದೆ ನೋಡಾತಿರಲ್ರಿ, ಇಲ್ಲಿ ಮಠ ಖಾಲಿ ಐತ್ರಿ. ಇಲ್ಲಿಂದ ಪೂರಾ ತುಂಬೈತಿ. ಇಲ್ಲಿ ಯಾವನೊಬ್ರು ಪೊಲೀಸರು ಇಲ್ಲೇ ಕರೆಕ್ಟಾಗಿ ಮೇಂಟೈನ್ ಮಾಡಕ್ಕೆ. ಅಲ್ಲಿ ಫುಲ್ ದುಃಖ ಆಗೈತಿ. ಭಾಳ ಕೆಟ್ಟ ದುಃಖ ಆಗೈತಿ. ಹೇಳ್ತೇನೆ ಅಂತ ನಿಮ್ಗೆ. ಇಲ್ಲಿಂದ ಕರೆಕ್ಟ್ ಮೇಂಟೈನ್ ಮಾಡಿಬಿಟ್ರೆ ಅಲ್ಲೇ ದುಃಖ ಆಗೋದಿಲ್ಲ. 1 ತಾಸು 2 ತಾಸು 4 ತಾಸು ಆಗಲಿ ಪಾಳೆ ಒಬ್ಬರಿಗೆ ಮನುಷ್ಯ ಲೇಟ್ ಆಗಲಿ, ಬಟ್ ದುಃಖ ಆಗಬಾರ್ದು. ಅಲ್ಲಿ ಭಾಳ ಮಂದಿ ಇಂಜುರಿ ಆಗ್ಯಾರ. ಏನು ನಾವು ನೋಡೋಕೆ ಅಂದಾಜ್ಬಿಟ್ರೆ ಪಾಪ ಇಲ್ಲಿ ಕಂಟ್ರೋಲ್ ಮಾಡೋದು ಭಾಳ ಮುಷ್ಕಿಲ್ ಆಕೈತ್ರಿ. ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. ಒಬ್ಬರು ವಾಲಂಟಿಯರ್ಲಿ ಇನ್ನೊಂದು ವಾಲಂಟಿಯರಿಗೆ ಕಾಂಟ್ಯಾಕ್ಟ್ ಮಾಡೋದು ಭಾಳ ಮುಷ್ಕಿಲ್ ಆಗಿರ್ತೈತಿ ಇಲ್ಲಿ ಕೆಲಸ. ಇಲ್ಲಿ ಭಾಳ ಕೆಟ್ಟ ದುಃಖ ಆಗೈತಿ. ಈಗ ವಿಡಿಯೋ ಮಾಡಿಲ್ಲ ನಾ, ಎದಕ್ಕಂದ್ರೆ ಅಲ್ಲಿ ನನಗೂ ದುಃಖ ಆಗೈತಿ. ಅಂದ್ರೆ ಅಂಥ ದುಃಖದಾಗ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಆ ನಮ್ನಿ ದುಃಖ ಆಗೈತಿ. ಭಾಳ ಕೆಟ್ಟಾಗೈತಿ. ಈಗ ನೋಡ್ರಿ ಪ್ರಯಾಗರಾಜ್ದಾಗೂ ಭಾಳ ದುಃಖ ಆಕೈತಿ. ಬಟ್ ಅಲ್ಲಿ ಸ್ಪೇಸ್ ಭಾಳ ದೊಡ್ಡದೈತಿ. ಇಲ್ಲಿ ಸ್ಪೇಸ್ ಭಾಳ ಕಮ್ಮಿ ಐತಿ. ಏನಾರ ಹೆಚ್ಚು ಕಮ್ಮಿ ದುಃಖ ಆತನ ಸೀದಾ ನದಿದಾಗ ಹೋಗ್ಕನವ. ಭಾಳ ಅಂದ್ರೆ ಭಾಳ ಪೊಲೀಸ್ ಇರ್ಬೇಕು ಇಲ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ. ಇಲ್ಲಿ ಬರ್ಬೇಕಂದ್ರೆ ಎಲ್ಲಾ ರೀತಿನೂ ಗಟ್ಟಿ ಇರ್ಬೇಕು ನೋಡ್ರಿ. ವರ್ಷಕ್ಕೆ 1 ಸಲ ತೆಗಿತಾರ ಅಂತೇಳಿ ಭಾಳ ಮಂದಿ ಭಕ್ತಾದಿಗಳಿಗೆ ದರ್ಶನ ಮಾಡೋದು ಆಸೆ ಇರ್ತೈತಿ. ದರ್ಶನ ಮಾಡ್ರಿ. ಬಟ್ ಅದಕ್ಕೆ ಇಂಪಾರ್ಟೆಂಟ್ ನಿಮ್ದು ಮತ್ತು ನಿಮ್ಮ ಫ್ಯಾಮಿಲಿನೂ ಇರ್ತೈತಿ. ನಾನು ನಿಮ್ಗೆ ನೆಗೆಟಿವ್ ಮಾತಾಡತ್ತಿಲ್ಲ. ಬಟ್ ಮನ್ಯಾಗಿನವ್ರು ವಯಸ್ಸಾದವ್ರದ್ದು ಮತ್ತು ಸಣ್ಣ ಹುಡುಗರ್ಗೆ ಕರ್ಕೊಂಬರೋದು ಅವಾಯ್ಡ್ ಮಾಡಿರಿ. ನೀವು ನಮ್ಮ ಏಜ್ದವ್ರು ಇದ್ದವ್ರು ಅಷ್ಟೇ ಬರ್ರಿ ಇಲ್ಲೇ. ಯಾಕಂದ್ರೆ ಭಾಳ ಕೆಟ್ಟ ದುಃಖ ಆಗೈತಿ. ಬೆಳಗ್ಗೆ ಬಂದ್ರೆ ನಡೀತೈತಿ. ಹೇಳಕ್ಕೆ ರಶ್ ಇರೋದಿಲ್ಲ. ಪೊಲೀಸರು ಇರ್ತಾರೆ. ಈಗ ಯಾರು ಪೊಲೀಸರು ಇಲ್ಲ. ಅಲ್ಲಿ ಭಾಳ ಕಮ್ಮಿ ಅದಾರ ಪೊಲೀಸರು. ಭಾಳ ಮಾಡಿ ಒಂದು 50 ಪೊಲೀಸ್ ಇರ್ಬೋದು ಅಲ್ಲಿ. 50 ಇಲ್ಲ, ಅದಕ್ಕೆ ಕಮ್ಮಿ ಅದಾರ ರೀ. ಅಷ್ಟು ಮಂದಿ ಎಷ್ಟು ಇನ್ನು ಮನೆ ಪಬ್ಲಿಕ್ಕಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೂ ತಲೆ ಹಾಪಾಗಿ ಶಿಕ್ಷಕರು ಸುಮ್ಮನೆ ಲಾಠಿ ಚಾರ್ಜ್ ಮಾಡತ್ತಾರೆ. ಲಾಠಿ ಚಾರ್ಜ್ ಮಾಡೋದು ಸೊಲ್ಯೂಷನ್ ಇಲ್ಲ. ಅಲ್ಲದ ನೀಟಾಗಿ ಮೇಂಟೈನ್ ಮಾಡೋದು ಸೊಲ್ಯೂಷನ್ ಇರ್ತೈತಿ. ನಮ್ದು ಭಾಳ ಅಂದ್ರೆ ಭಾಳ ಟೈಮ್ ಭಾಳ ಚಲೋ ಐತ್ರಿ ನಮ್ದು. ನಾವೇನು ದರ್ಶನ ಮಾಡಿದ್ವಿ, ನಾವು ದರ್ಶನ ಮಾಡಿ ರಿಟರ್ನ್ ಬರೋ ಮುಂದೆ ನೋಡಿದ್ವಿ ನಾವು ಅಂಥ ಪರಿ ದುಃಖಿ ಕೆಲವೊಂದು ಮಂದಿ ನಮ್ಮ ವಯಸ್ಸು ಹುಡುಗರು ಅಳಾಕತ್ತಿದ್ರಿ. ಅಲ್ಲೇ ಕಣ್ಣಾಗ ನೀರು ತೆಗಿಯಕತ್ತಿದ್ರೆ ಭಾಳ ಮಂದಿಗೆ ಇಂಜುರಿ ಆಗೈತೆ ಅಂತ ಹೇಳಕತ್ತಾರ. ಈಗ ಏನೇನಾಗೈತೆ ಅಂತ ಹೇಳಿ ನಾಳೆನ ಗೊತ್ತಾಕೈತದ. ಅಲ್ಲ ನ್ಯೂಸ್ದಾಗ ಗೊತ್ತಾಕೈತಲ್ಲ, ನ್ಯೂಸ್ದವ್ರು ಇಲ್ಲ ಅಂತ ನೋಡ್ರಿ. ನಾವು 2023 ಬಂದಿದ್ವಿ ರೀ. ಅವಾಗೂ ಇದೇ ಥರ ದುಃಖ ಆಗಿತ್ತಿದೆ. ಅವಾಗೂ ಭಾಳ ಕೆಟ್ಟ ಇದಕ್ಕೆ ಜಾಸ್ತಿ ಆಗಿತ್ತು. ಮತ್ತು ಈಗೂ ಆಗಿದ್ದು ದುಃಖ ನಮ್ದು ಟೈಮ್ ಚಲೋ ಐತಿ. ಅವಾಗ ನಾವು ಇದೇ ಥರ ಸಿಕ್ಕೊಂಡಿದ್ವಿ 2023ದಾಗ.
ಮುಂಜಾನೆ ನಮ್ಗೆ 2023ದಾಗ ಮುಂಜಾನೆ 8 ಗಂಟೆಗೆ ದರ್ಶನ ಸಿಕ್ಕಿತ್ತು ನಮ್ಗೆ ಅವಾಗ. ನೀವು ನೈಟ್ ಟೈಮ್ ಬರ್ತೀರಂದ್ರೆ ಕಷ್ಟ ಆಗ್ತೈತಿ. ಬೆಳಗ್ಗೆ ಬಂದು ಆರಾಮ್ ಮಠ ದರ್ಶನ ಸಿಗ್ತೈತಿ ನಿಮಗೆ. ಆರಾಮ ಮಠ ದರ್ಶನ ಬಂದ್ರಿಪ್ಪ ನಿದ್ದೆ ಕೆಡ್ಸ್ಕೊಂಡು ಬರ್ತೀರಿ, ಇಲ್ಲಿ ಬಂದು ಅನಾವ್ ತಗೋ ಚಾನ್ಸ್ ಇರ್ತೈತಿ. ಯಾಕಂದ್ರೆ ಹೆವಿ ದುಸ್ಸಾಡ್ ಆಗ್ತೈತಿ. ನಿಮ್ ಸೇಫ್ಟಿ ನೋಡ್ಕೋರಿ. ಮತ್ತು ಇನ್ನೊಂದು ನಾವು ಎಕ್ಸಾಕ್ಟ್ಲಿ ನೋಡಿಲ್ಲ, ನಾವು ಬೆಳಗ್ದಾಗ ಒಮ್ಮೆನೂ ಬಂದು ನೋಡಿಲ್ಲ. ಬಟ್ ಭಾಳ ಮಂದಿ ಹೇಳೋದು ಕೇಳಿ ನಾವು. ಈಗ ಟೈಮ್ 6:30 ಆಗೈತಿ, ಇನ್ನು ಸ್ವಲ್ಪ ಬೆಳಕಾಗತ್ತೈತಿ. ಈಗ ನಾವು ಬಸ್ ಕಡೆ ಬಂದ್ವಿ, ಸೀದಾ ಬಸ್ ಹತ್ತೈತಿ. ಈಗ ಬಸ್ ಹತ್ತಿ ಸೀದಾ ಮತ್ತು ಪಾನ್ಸೋಲಿ ಕಡೆ ಹೋಗ್ತೀವಿ. ಪಾನ್ಸೋಲಿ ಕಡೆಯಿಂದ ಮತ್ತು ನಮ್ಮ ಊರ ಕಡೆ ಹೋಗೋದು. ಅದೇನು ಟಿಕೆಟ್ ತೊಗೊಂಡಿರ್ತೀವಿ ನೋಡ್ರಿ, ಅದು ಹೋಗೋದು ಮತ್ತು ರಿಟರ್ನಿಂದು 2 ಇರ್ತೈತಿ ಟಿಕೆಟ್. ಅದ ಟಿಕೆಟ್ ತೋರಿಸಿ ಹೋಗ್ಬೇಕು ಈಗ ಬಸ್ನಾಗ. ನೋಡ್ರಿ ಬಸ್ ಬಂತ ಹೊಕ್ಕಾಡಕತ್ರ ಮಂದಿ ಎಲ್ಲರೂ. ಈಗ ಮುಂಜಾನೆ ಟೈಮ್ 7 ಗಂಟೆ ಆಗೈತ್ರಿ. ಅಲ್ಲಿ 6:30 ಬಿಟ್ಟಿದ್ವಿ. ಇಲ್ಲಿ ಅರ್ಧ ತಾಸು 40 ನಿಮಿಷದಾಗ ಬರ್ತೀವಿ. ಈಗ ಬಸ್ದಾಗ ಹಿಂದೆ ನೋಡ್ಬೋದು ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಐತಿ. ಅಲ್ಲಿ ಭಾಳ ಈಗ ಕಮ್ಮಿ ಖಾಲಿ ಆಗೈತಿ ನೋಡ್ರಿ. ಈಗ 6 ಗಂಟೆಗೆ ಭಾಳ ಏನು ರಶ್ ಇಲ್ಲ ಅಲ್ಲೇ ಖಾಲಿನೇ ಐತಿ. ಈಗ ತೋರಿಸ್ತೀನಿ ಅದು ನಿಮ್ಗೆ. ಅದು ಈಗ ನೋಡ್ರಿ ಪಾಳೆ ಏನು ಭಾಳ ಇಲ್ಲ, ಆಗಲ್ಲೇ ಭಾಳ ಐತಿ ಪಾಳೆ. ಈಗ ಸ್ವಲ್ಪ ಕಮ್ಮಿ ಐತಿ ಪಾಳೆ. ಮುಂಜಾನೆ ಬಂದ್ರೂ ಬೆಸ್ಟ್ ನೋಡ್ರಿ. ಇಲ್ಲಿ ಮುಂಜಾನೆ 6 ಗಂಟೆ ಸುಮಾರು ಬಂದ್ಬಿಟ್ರೆ, ಹುಬ್ಳಿ ಒಂದು 5 ಗಂಟೆಗೆ ಬಿಟ್ರಿಲ್ಲ 6 ಗಂಟೆಗೆ ಸುಮಾರು ಇರ್ತೀರಿ ನೀವು. ಇಲ್ಲಿಂದ ಹೋದ್ರೂ ಬೆಸ್ಟ್. ಯಾಕಂದ್ರೆ ಮುಂಜಾನೆ ಭಾಳ ಮಂದಿ ಪೊಲೀಸರು ಇರ್ತಾರೆ, ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರ್ತಾರೆ. ರಾತ್ರಿ ಹೋದ್ರೆ ದುಗ್ಸಿ ಭಾಳ ಆಗ್ತೈತಿ. ಮುಂಜಾನೆ ಹೋದ್ರೆ ಅಷ್ಟೇನು ಆಗೋದಿಲ್ಲ. ಈ ಥರ ಇರ್ತೈತಿ. ಈಗ ನಮ್ಮ ಕಾರ್ ಕಡೆ ಹೋಗೋಣ, ಕಾರ್ ಕಡೆ ಹೋಗಿ ಕಾರ್ ತಗೋಣಂತ. ಅರ್ಬಿ ನೋಡ್ಬೋದು ಎಷ್ಟು ಹೊಲಸಾಗ್ಯಾವ ನೋಡ್ರಿ. ಪೂರ ರಾಡಿ ರಮಾಟ ಆಗೈತಿ ಇಲ್ಲಿ. ಯಾಕಂದ್ರೆ ಧೂಳು ಭಾಳ ಇರ್ತೈತಲ್ಲ, ರಾಡಿ ಆಗಾಕೈತಿ ನೋಡ್ರಿ. ಹೊಗೆ ಬರತೈತಿ, ಥಂಡಿ ಭಾಳ ಐತಿ. ಇನ್ನೊಂದು ಪ್ರೋ ಟಿಪ್ ಹೇಳ್ತೇನೆ ನೋಡ್ರಿ ನಿಮಗೆ. ಬೆಳಗ್ಗೆ ಈ ಟೈಮಿಗೆ ಬರ್ರಿ. ಈ ಟೈಮಿಗೆ ಇಲ್ಲ ಅಂದ್ರೆ 10 ಗಂಟೆಗೆ ಬರ್ರಿ. ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ದುಕ್ಸಿ ಆಗೋದಿಲ್ಲ, ಲೇಟ್ ಆಕೈತಿ. ಬಟ್ ದುಕ್ಸಿ ಆಗೋದಿಲ್ಲ, ಅದ್ ಇಂಪಾರ್ಟೆಂಟ್ ಇರ್ತೈತಿ. ಮಸ್ತ್ ಆರಾಮ್ ಪಾಳೆ ಹಚ್ಕೊಂಡ್ ಹೋಗ್ತೀರಿ. ಪೊಲೀಸರು ಭಾಳ ಜನ ಇರ್ತಾರೆ, ಮೇಂಟೈನ್ ಮಾಡ್ತಾರೆ. 6 ಗಂಟೆಗೆ ಬರ್ತಾರ ಅವರು. ಅವರು 6 ಗಂಟೆಗೆ ಬರ್ತಾರೆ ಪೊಲೀಸ್ಗಳು. ಫ್ರೆಂಡ್ಸ್ ಈಗ ರಿಟರ್ನ್ ಹೊಂಟಿವ್ರಿ. ಈಗ ನಾವು ಈಗ ಕಲ್ಕಟ್ಟಿ ಕಡೆ ಇದೀವಿ. ಈಗ 9 ಗಂಟೆ ಆಗಿ ಟೈಮ್. ಇನ್ನೊಂದು 10 ನಿಮಿಷ ಅಂದ್ರೆ ಮನೆ ಕಡೆ ಹೋಗ್ತೀವಿ, ಹುಬ್ಳಿ ಕಡೆ. ಇದು ವಿಡಿಯೋ ಚಲೋ ಅನ್ಸಿದ್ರೆ ನಾನು ಕೊಡ್ತೀನಿ. ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹರ ಹರ ಮಹಾದೇವ್.